ಇವತ್ತು ಗುರು ಅನ್ಸ್ಕೊಳ್ತಾ ಇರೋಂಥ ಒಬ್ಬ ವ್ಯಕ್ತಿದ ಇವತ್ತು ಹುಟ್ಟುಹಬ್ಬ 74ನೇ ಹುಟ್ಟುಹಬ್ಬ. ನಮ್ಮ ಇದೊಂದು ಹೆಮ್ಮೆಯ ದೇಶದ ಪ್ರಧಾನಿ ಅಂತ ನರೇಂದ್ರ ಮೋದಿಯವರು. ಇವತ್ತು ಯಾರು ಕಂಡು ಕೇಳರಿದಂಥ ದೇಶದ ಅಭಿವೃದ್ಧಿ, ದೇಶದ ಆರ್ಥಿಕ ಪರಿಸ್ಥಿತಿ, ದೇಶದಲ್ಲಿ ಭದ್ರತೆ, ದೇಶದಲ್ಲಿ ನನ್ನ ಜನ ದೇಶನೇ ನನ್ನ ಸಂಸಾರ ಅಂತ ನಂಬಿ ಇವತ್ತು ದಿನದಲ್ಲಿ 24 ಗಂಟೆನೂ ದೇಶದ ಬಗ್ಗೆ ಚಿಂತನೆ ಮಾಡ್ತಂಥ ವ್ಯಕ್ತಿ ಇತಿಹಾಸದಲ್ಲಿ ಇವತ್ತು ನಮಗೆ ಸಿಕ್ಕಿದ್ದಾರೆ. ಇವತ್ತು ಯಾವುದನ್ನು ಕನಸಲ್ಲಿ ಕಾಣ್ತಾ ಇದ್ದಂಥ ಕೆಲಸಗಳನ್ನು ಇವತ್ತು ಮಾಡಿಸಿಕೊಟ್ಟಿದ್ದಾರೆ. ನಾವು ನೋಡಿರೋದು ಪರ್ಕೆ ಹಿಡಿದು ಮೋದಿ ಕಸ ಗುಡಿಸಿದಾಗ ಜನ ಎಲ್ಲ ಅವ್ರನ್ನ ಹಾಡೋಕ್ಕೆ ಶುರು ಮಾಡಿದ್ರು. ಹೊರದೇಶದಲ್ಲಿ ಹೇಳ್ತಾರೆ ಭಾರತ ಅಂದರೆ ಒಂದು ಗಲೀಜು ಹಾವಾಡಿಸೋ ದೇಶ ಅಂತ ಇದ್ದರು. ಇವತ್ತು ಭಾರತವನ್ನು ವಿಶ್ವಗುರು ಅನ್ನೋ ಒಂದು ಸ್ಥಾನದಲ್ಲಿ ನೋಡ್ತಾರೆ ಅಂದರೆ ಇವತ್ತು ಅದಕ್ಕೆ ನರೇಂದ್ರ ಮೋದಿ ಕಾರಣ. ಇಂಥ ಮಹಾನ್ ವ್ಯಕ್ತಿ ಇವತ್ತು ಬಯಲು ಸ್ವಚ್ಛ ಇದನ್ನು ಮನೆಗೆ ಒಂದು ಶೌಚಾಲಯ ಬೇಕು, ಮತ್ತು ಬಯಲಲ್ಲಿ ಯಾರು ಇದಕ್ಕೆ ಹೋಗಬಾರ್ದು ಅನ್ನೋದನ್ನು ನಿರ್ಮೂಲ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಇವತ್ತು ಪ್ರತಿ ಹಳ್ಳಿಯಲ್ಲಿ ಪ್ರತಿ ಮನೆಗೂ ಒಂದು ಶೌಚಾಲಯ ಕಟ್ಟಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದೇಶ ಕನಸು ಕಾಣ್ತಾ ಇದ್ದಂಥ ಒಂದು ಅಭಿವೃದ್ಧಿಯನ್ನು ಇವತ್ತು ಮಾಡಿದ್ದಾರೆ. ಇವತ್ತು ನೋಡಿರ್ಬೋದು STIPR ರೋಡನ್ನು ಇವತ್ತು ನಮ್ಮ ನೆಲಮಂಗಲದಲ್ಲಿ ಹಾದು ಹೋಗ್ತದೆ. ಇಂಥ ಒಂದು ಯಾರು ಕನಸಿನಲ್ಲೂ ಕಂಡಿರಲ್ಲ ಇಂಥ ಒಂದು ರಸ್ತೆಯನ್ನು ನಿರ್ಮಾಣ ಮಾಡೋಂಥದ್ದು ಇರ್ಬೋದು. ಇಡೀ ಭಾರತದಲ್ಲಿ ನಮ್ಮ ಇಂದಿನ ಪ್ರಧಾನಿ ಅಂತ ವಾಜಪೇಯಿ ಅವರು ಗ್ರಾಮ ಸಡಕ್ ಯೋಜನೆ ಮುಖಾಂತರ ಒಂದು 10 ವರ್ಷದ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದರು. ಇವತ್ತು ಅದಕ್ಕಿಂತ ಹೆಚ್ಚಿನಾಗಿ ಇಡೀ ದೇಶದಲ್ಲಿ ಭಾರತ್ ಮಾಲಾ ರಸ್ತೆಯನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಇವತ್ತು ಜನ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಬಲರಾಗಿದ್ದಾರೆ. ಮತ್ತು ಬಡತನದ ಯಾರು ಕಡೆ ಜನ ಇದ್ದಾರೆ ಎಲ್ಲ ಸವಲತ್ತುಗಳು ತಲುಪಬೇಕು ಅಂತ ಹೇಳಿದ್ರು. ಇವತ್ತು ಜನರಿಗೆ ಔಷಧಿ ಅಂತೇಳಿ ಕೊಟ್ಟಿದ್ದಾರೆ. ಕಡು ಬಡವರಿಗೆ ಯಾರು ನಿರ್ಗತಿಕರಿದ್ದರು ಅವ್ರ ಕೈಲಿ ಆ ಔಷಧಿಗಳನ್ನು ತೊಗೊಳಕ್ಕಾಗ್ತಾಯಿರಲ್ಲ ಅಂಥವ್ರು ಎಲ್ಲ ಹೈಟೆಕ್ ಹಾಸ್ಪಿಟ್ಲ್ ಥರನೇ ಇವತ್ತು ಅವರು ಹೈಟೆಕ್ ಹಾಸ್ಪಿಟ್ಲ್ ತೋರಿಸುವಂಥ ವ್ಯವಸ್ಥೆ ಮಾಡಿದರೆ. ಅದು ಆಯುಷ್ಮಾನ್ ಕಾರ್ಡ್ ಅಂದಿದ್ರು. ಇವತ್ತು 5 ಲಕ್ಷವರೆಗೂ ಅವ್ರಿಗೆ ಬಿಲ್ಲನ್ನು ಕೊಡ್ತಾರೆ. ಇಂಥೆಲ್ಲ ಒಂದು ಕಡೆ ಜನಕ್ಕೆ ತಲುಪಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಬೇರೆ ಕಾರ್ಯಕ್ರಮ, ರಕ್ತದಾನ ಶಿಬಿರ ಮಾಡ್ತಾಯಿದ್ದೀವಿ ಬೇರೆ ಕಡೆ, ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳು, ಮತ್ತು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇವತ್ತೇನು ಮಾಡಿದ್ರು? ರೋಗಿಗಳಿಗೆ ಹಣ್ಣನ್ನು ಹಂಚಿದ್ವಿ, ಮತ್ತು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಮತ್ತು ಬೇರೆ ನಮ್ಮ ತಾಲೂಕಿನಲ್ಲಿ ಇವತ್ತು 2 ಕಾರ್ಯಕ್ರಮ ಕೊಟ್ಟಿದ್ವಿ. ಬರೋ ವಾರದಲ್ಲಿ ರಕ್ತದಾನ ಶಿಬಿರ ಇದೆ. ಇದು ಇವತ್ತಿನಿಂದ ಹಿಡಿದು ಗಾಂಧಿ ಜಯಂತಿ ಅಕ್ಟೋಬರ್ 2ರವರೆಗೂ ಬೇರೆ ವಿಭಿನ್ನ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ವಿ. ಪ್ರತಿದಿನ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದರವರೆಗೂ ಗಾಂಧಿ ಜಯಂತಿ ಮತ್ತು ಅಕ್ಟೋಬರ್ 2ಕ್ಕಿದೆ, ಅಲ್ಲಿವರೆಗೂ ಈ ಕಾರ್ಯಕ್ರಮ ನಿರಂತರ ಮಾಡ್ಕೊಂಡು ಹೋಗ್ತೀವಿ. ಈ ಕಾರ್ಯಕ್ರಮವನ್ನು ಪ್ರತಿದಿನ ಕಾರ್ಯಕರ್ತರು ಹುಮ್ಮಸ್ಸಿಂದ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ದೇಶ ಕಂಡಂಥ ಒಬ್ಬ ಅಪ್ರತಿಮ ವ್ಯಕ್ತಿನ ಅವರ ಆಡಳಿತದಲ್ಲಿ ನಾವೆಲ್ಲರೂ ಇರ್ತಕ್ಕಂಥದ್ದು ಭಾಳ ಹೆಮ್ಮೆ ತರತಕ್ಕಂಥ ವಿಚಾರ. ಆ ಮಹಾನ್ ವ್ಯಕ್ತಿಯ ಹುಟ್ಟುಹಬ್ಬನ ನಾವು ಒಂದು ಹಾಸ್ಪಿಟ್ಲಲ್ಲಿ ರೋಗಿಗಳನ್ನ ಮಾತಾಡಿಸೋದ್ರ ಮುಖಾಂತರ, ಹಾಸ್ಪಿಟ್ಲ್ ಮೇಲೆ ಸ್ವಚ್ಛತಾ ಕಾರ್ಯಕ್ರಮ ಮುಖಾಂತರ ಆಯೋಜನೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು XML ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು. ಒಂದೊಂದಕ್ಕೂ ಸತ್ಯ, ಸುಮಾರು ವರ್ಷಗಳಿಂದ ಎಷ್ಟೋ ಜನ ಪ್ರಧಾನಮಂತ್ರಿಗಳಾದರೂ, ಮುಖ್ಯಮಂತ್ರಿಗಳಾದರೂ, ದೇಶ ಎಲ್ಲ ಆದರೂ ಕೂಡ ಇವತ್ತು ಅತಿ ಸೂಕ್ಷ್ಮವಾಗಿ ಎಲ್ಲರೂ ಕೂಡ ಸಂತೃಪ್ತಿನ ಜೀವನ ನಾವೆಲ್ಲರೂ ಇರಬೇಕಾದ್ರೆ ನರೇಂದ್ರ ಮೋದಿ ಬರಬೇಕಾಗಿ ಬಂತು. ಮನೆ ಮಠ ಊರು ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಇವತ್ತು ಸುಮಾರು 20-30 ವರ್ಷದಿಂದಲೂ ಕೂಡ ರಾಜಕೀಯದಲ್ಲಿದ್ದರೂ ಕೂಡ ಯಾವುದೋ ಒಂದು ಕಪ್ಪು ಚಿಕ್ಕಿ ಬರೆದ ರೀತಿಯಲ್ಲಿ ಜನಗಳು ಸೇವೆಗೋಸ್ಕರ ಮುಡುಪಾಗಿರ್ತಕ್ಕಂಥ ಯಾರಾದರೂ ಕೂಡ ರಾಜಕಾರಣದಲ್ಲಿ ಅವರೇ ಅಂತಾರೆ ನರೇಂದ್ರ ಮೋದಿಯವರು. ಅಂಥ ಪುಣ್ಯಾತ್ಮನ ಹುಟ್ಟಹಬ್ಬದ ದಿವಸ ಇವತ್ತು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು, ಅವ್ರ ಹೆಸರು ಮೇಲೆ ಅರ್ಚನೆ ಮಾಡಿಸ್ಬೇಕು. ನಮ್ಮ ತಾಲೂಕಿನ ಅಜ್ಞಾತರು ಕೂಡ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕ್ಕೂ ಕೂಡ ಬಯಸಿದ್ದೀವಿ. ಅವರ ಆಡಳಿತದಲ್ಲಿ ನಾವೆಲ್ಲ ಇರ್ತಕ್ಕಂಥದ್ದು ನಮ್ಮ ಭಾಗ್ಯ. ಅವ್ರಿಗೂ ಹೆಚ್ಚಿನ ಕಾಲ ದೀರ್ಘಕಾಲ ಬದುಕಲಿ. ಅವರ ಸಮಾಜ ಸೇವೆ, ರಾಜಕೀಯದ ಅನುಭವ ಈ ದೇಶಕ್ಕೆ ಮತ್ತು ಇನ್ನೂ ಒಳ್ಳೆದಾಗ್ತೀನಿ ಬಯಸ್ತಿರ್ತಕ್ಕಂಥದ್ದು ನಮ್ಮ ಬಯಕೆ. ಇವತ್ತು ನಾವು ತ್ಯಾಮಂಡಲಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವಾಗ 2ನೇದಾಗಿ ನೆಲಮಂಗಲ ಕೂಡ ಆಯೋಜನೆ ಮಾಡಿದ್ದೀವಿ. ಅಲ್ಲಿ ನಾವು ಜಿಲ್ಲಾಧ್ಯಕ್ಷರು XML ಕೂಡ ಹೋಗ್ತೀವಿ. ಅಲ್ಲಿ ಹೋಗಿ ಹಾಸ್ಪಿಟಲ್ ಇರ್ತಕ್ಕಂಥವ್ರನ್ನ ಮಾತಾಡಿಸೋ ಮುಖಾಂತರ ಹಾಸ್ಪಿಟ್ಲ್ ಅವ್ರದ್ದು ಒಂದೇ ಗುರಿ ಸ್ವಚ್ಛತೆ ಇರಬೇಕು. ಸ್ವಚ್ಛತೆ ಇದ್ದರೆ ಎಲ್ಲರೂ ಕೂಡ ದೇಶನೇ ಕೂಡ ಸ್ವಚ್ಛತೆ ಇರ್ತಕ್ಕಂಥ ಆಂದೋಲನ ಕೊಟ್ಟಿದ್ದು, ಸ್ವಚ್ಛತಾ ಆಂದೋಲನಕ್ಕೆ. ಇವತ್ತೆಲ್ಲ ಕಡೆ ಅದೇ ಕೆಲಸ ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲರೂ ಕೂಡ ಧೈರ್ಯ ತುಂಬಂಥ ಕೆಲಸ ಮಾಡಿದ್ದೀವಿ. ಹಾಸ್ಪಿಟ್ಲ್ ಯಾವ ರೀತಿ ಇರತಕ್ಕಂಥ ವೀಕ್ಷಣೆ ಮಾಡಿದ್ದೀವಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಹಲವಾರು ಜನ ಮುಖಂಡಗಳಿಗೆಲ್ಲ ಸಿಹಿ ಹಂಚೋದ್ರ ಮುಖಾಂತರ ಅವ್ರನ್ನ ಒಂದು ಸರಳ ಸಜ್ಜನಿಕೆಯಿಂದ, ಒಂದು ಪ್ರೀತಿ ವಿಶ್ವಾಸದಿಂದ ನಾವು ತ್ಯಾಮಂಡಲ ಇವತ್ತು ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಅವ್ರು ಒಳ್ಳೆದಾಗಲಿ ಅಂತ ಬಯಸ್ಬೋದು. ಇವತ್ತೇನೇ ನಾವೇನು ಭಗವಂತನ ಪೂಜೆ ಮಾಡೋದ್ರ ಒಂದು ಕೈಯಲ್ಲಿ ನರೇಂದ್ರ ಮೋದಿ ಒಳ್ಳೆದಾಗಲಿ ಅಂತ ನಾನು ಕೂಡ ಬೇಡಿದ್ದೀನಿ. ಅವ್ರು ಭಗವಂತ ದೀರ್ಘಾಯಸ್ಸು ಕೊಡಲಿ, ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀನಿ. ಸರ್, ಸ್ವಚ್ಛತಾ ಈ ಸೇವೆ ಕಾರ್ಯಕ್ರಮ ಕೂಡ ರಕ್ತದಾನ ಶಿಬಿರ ಮಾಡಬೇಕು, ಸ್ವಚ್ಛತಾಲನ ಮಾಡಬೇಕು ಅಂತ ಹೋಬಳಿ ಅಧ್ಯಕ್ಷರುಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವ್ರು ಬಹುಶಃ ನಾಳೆಯಿಂದ ಸ್ಟಾರ್ಟ್ ಮಾಡಿ ಅಕ್ಟೋಬರ್ 7ನೇ ತಾರೀಕಿಂದ ಕೂಡ ಕಾರ್ಯಕ್ರಮ ನಡೀತದೆ. ಸದಸ್ಯತ್ವ ಅಭಿಯಾನ ಸ್ಟಾರ್ಟ್ ಆಗಿತ್ತು, ಅದು ಕೂಡ ಮಾಡ್ತಾಯಿದ್ದೀವಿ. ಆಲ್ರೆಡಿ ಒಂದು 7-8 ಸಾವಿರ ಸೋಲೂರು ಮತ್ತು ಸೋಂಪುರದಿಂದ ಅಷ್ಟಾಗಿರೋದು. ಇವತ್ತು ತ್ಯಾಮಂಡಲ ಹೋಬಳಿ ಬಿಡ್ತಾಯಿದ್ದೀವಿ.
ಎಲ್ಲನೂ ಕೂಡ ಜನ ಸ್ಪಂದಿಸ್ತಾರೆ. ಇವತ್ತು ಬುತ್ತು ಭವಿಷ್ಯ ಓಟ್ ಹಾಕೋದು ಬೇರೆ ವಿಚಾರ. ಸದಸ್ಯತ್ವ ಅಭಿಯಾನದಲ್ಲಿ ಭಾಗವಹಿಸಿ ನಾನು BJP ಸದಸ್ಯನಾಗಬೇಕು ಅಂತೇಳಿ ಮೆಂಬರ್ಶಿಪ್ ಆಗೋದೈತಲ್ಲ, ಅದು ಭಾಳ ಹೆಮ್ಮೆ ತರ್ತಕ್ಕಂಥ ವಿಚಾರ. ಆದ ಕಾರಣ ಜನಗಳು ಅದರಲ್ಲೂ ಕೂಡ ನಮಗೊಂದು 30% ಜನ ಇಲ್ಲ ನಾವು ಸ್ವಯಂ ಘೋಷಿತವಾಗಿಲ್ಲ BJP ಸದಸ್ಯರಾಗಿ ಉಳಿತೀವಿ ಅಂತಕ್ಕಂಥದ್ದು ಅವರೆಲ್ಲ ಕೂಡ ಮೆಂಬರ್ಶಿಪ್ ಆಗ್ತಾ ಇರ್ತಕ್ಕಂಥದ್ದು, ಸದಸ್ಯತ್ವ ಆಗ್ತಾ ಸಂತೋಷ. ಇವತ್ತು ತ್ಯಾಮಂಡ್ ಹೋಬಳಿ ಆಯೋಜನೆ ಮಾಡಿದ್ದೀವಿ. ನಮ್ಮ BJP ಕಾರ್ಯಕರ್ತರು ಮತ್ತು ಜಿಲ್ಲಾಧ್ಯಕ್ಷರು XMLA ಎಲ್ಲರ ನೇತೃತ್ವದಲ್ಲಿ ಈ ಸದಸ್ಯತ್ವ ಅಭಿಯಾನ ಕನಿಷ್ಠ ಪಕ್ಷ ಒಂದು 50,000 ಗುರಿ ಮುಟ್ಟಿಸಬೇಕು ಅಂತೇಳಿ ನಾವೆಲ್ಲ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ತಾಲೂಕಾದ್ಯಂತ ಹೋರಾಟ ಮಾಡಿ BJPಯ ಒಂದು ಏನು ವ್ಯವಸ್ಥಿತವಾದ ಕೆಲಸ ಕಾರ್ಯಗಳಾಗ್ತವೆ ಅಂತಕ್ಕಂಥ ಜನಗಳ ಮನಸ್ಸಿಗೆ ತಂದು ಆ ಸದಸ್ಯತ್ವ ಅಭಿಯಾನ ಯಶಸ್ವಿಗೊಳಿಸೋಕ್ಕಂತ ಪ್ರಯತ್ನ ಮಾಡ್ತೀವಿ. ದೇಶಾದ್ಯಂತ ಕೊಂಡೊಯ್ದಿದ್ದಾರೆ. ಇಡೀ ದೇಶ, ಇಡೀ ಪ್ರಪಂಚ ಇವತ್ತು ಅವರು ನಮ್ಮ ದೇಶದಲ್ಲಿ ಆಗಿರುವಂಥ ಪ್ರಧಾನಮಂತ್ರಿಗಳ ಕೆಲಸ ಕಾರ್ಯಗಳನ್ನು ಮೆಚ್ಚಿ ನಂಬರ್ 1 ವಿಶ್ವಮಾನವ ಅಂತ ಬಿರುದನ್ನು ಪಡೆದಿದ್ದಾರೆ. ಮತ್ತು ಬಡವರ ಪರವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ರೈತರಿಗೋಸ್ಕರ 2,000 ರೂಪಾಯಿ ಹಣವನ್ನು ಕೊಡುವಂಥ ಯೋಜನೆಯನ್ನು ಮತ್ತು ಬಯಲುಮುಕ್ತ ಶೌಚಾಲಯಗಳನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಗ್ಯಾಸ್ ಕೊಡುವಂಥ ಉಜ್ವಲ ಗ್ಯಾಸನ್ನು ಬಡವರಿಗೆ, ವಿಶೇಷವಾಗಿ ಕಡು ಬಡವರು ಎಲ್ಲೆಲ್ಲಿ ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ ಅವ್ರಿಗೆಲ್ಲರೂ ಸಹ ಗ್ಯಾಸ್ ಕೊಡುವಂಥ ಯೋಜನೆ. ಇವತ್ತು ಅವರ ಬರ್ತಡೆಯನ್ನು ಈ ಶ್ರಮ ಯೋಜನೆ ಹೇಳಿ, ಅಂದರೆ ಎಲ್ಲರೂ ಶ್ರಮಪಟ್ಟು ಕೆಲಸ ಮಾಡಿ ಅದನ್ನು ಕೆಲಸದ ಮುಖಾಂತರ ನೀವು ಕೆಲಸ ಮಾಡಬೇಕು ಅಂತೇಳಿ ಕರೆಯನ್ನು ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನಮ್ಮ ಕಾರ್ಯಕರ್ತರು, ಲಕ್ಷಾಂತರ ಕಾರ್ಯಕರ್ತರು, ಇವತ್ತು ಕೋಟ್ಯಾಂತರ ಕಾರ್ಯಕರ್ತರು ಇಡೀ ದೇಶದಲ್ಲಿ ಅವರ ನೆನಪಿಗೋಸ್ಕರ ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮ ಜಗದೀಶ್ ಚೌಧರಿ ಅವರ ನೇತೃತ್ವದಲ್ಲಿ ಮತ್ತು ರಾಮಕೃಷ್ಣಪ್ಪ ಅವರು ಇವತ್ತು ನೆಲಮಂಗಲ ಮತ್ತು ಇಲ್ಲಿ ಹಣ್ಣಂತ ಕಾರ್ಯಕ್ರಮ ಮತ್ತು ಇದರ ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಭಾಳ ವಿಜೃಂಭಣೆಯಿಂದ ಕೆಲಸವನ್ನು ಮಾಡ್ತಾಯಿದ್ದೀವಿ.